ತಪ್ಪು ಕಂಡು ಯಾರು ತಪ್ಪು ಬಗ್ಗೆ ಹೇಳ್ತಾರೆ ಅವರಿಂದ ದೂರ ಆಗಿ ಇಂಥವ್ರು ಸಹವಾಸ ಮಾಡಿ ಇವತ್ತು ದರ್ಶನ್ ಅವರು ಈ ಪರಿಸ್ಥಿತಿಗೆ ಬಂದ್ರು ಅಂತೀರಾ ಸರ್? ಹಾಗಾದ್ರೆ ಹೌದು, ಇಂಥವ್ರು ಸಹವಾಸ ಮಾಡಿ ಈ ಗ್ರೂಪಲ್ಲಿ ಇದ್ದಿದ್ದು ಅಷ್ಟು ಜನದಲ್ಲಿ ಅವ್ರು ಕ್ಲೋಸ್ ಆಗಿದ್ದಿದ್ದೆ ಒಂದು 7 ಮೆಂಬರ್ಸ್ ಏನೋ ಅನ್ಸುತ್ತೆ. ಅದರಲ್ಲಿ ನಿಮ್ಮ ಮೀಡಿಯಾ ನೋಡಿದಾಗ ಗೊತ್ತಾಯಿತು. ಯಾರಾದರೂ ಒಬ್ಬರು ಇಲ್ಲಣ್ಣ ಎಕ್ಸ್ಕ್ಯೂಸ್ ಮಾಡಿ ಕಳಿಸ್ಬಿಡೋಣ, ಇವ್ರನ್ನ ಏನು ಮಾಡೋದು ಬೇಡ ನಾವು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಇಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೈಬರ್ ಕ್ರೈಮ್ಗೆ ಕೊಟ್ಟು ಹೇಳಿ ಅಟ್ಲೀಸ್ಟ್ ಒಂದು 2 ದಿವಸ ಒಳಗಡೆ ಹಾಕ್ಸಿದ್ರು ದೇವರು ನಮ್ಮನ್ನ ಎಕ್ಸ್ಕ್ಯೂಸ್ ಮಾಡ್ತಿದ್ದ ಅನ್ಸುತ್ತೆ. ನೀವು ಒಂದು ಸಿನಿಮಾ ಮಾಡಿದ್ರಿ, ಅದಾದ ನಂತರ ಮತ್ತೆ ಏನಾರು ನೀವು ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರ, ನಿಮ್ಗೆ ಸಿಕ್ಕಿದ್ರ, ಟಚ್ ಅಲ್ಲಿ ಇರ್ತಿದ್ರ ಸರ್? ಇಲ್ಲ, ಆ ಸಿನಿಮಾ ಆದಮೇಲೆ ನಮ್ಮದು ಅವ್ರದ್ದು ಸಂಬಂಧ 10 ವರ್ಷ ನಮಗವ್ರಿಗೂ ಕನೆಕ್ಷನ್ ಇರಲಿಲ್ಲ. ರಾಮಮೂರ್ತಿಯವರು ಒಂದು ಮೆಜೆಸ್ಟಿಕ್ ಸಿನಿಮಾ 25 ಇಯರ್ಸು ಒಂದು ಸೆಲೆಬ್ರೇಷನ್ ಫಂಕ್ಷನ್ ಮಾಡಿದ್ರು ತಾಜ್ ಅಲ್ಲಿ. ಆವಾಗ ಆಯಿತು, ಅವಾಗ ಬಂದು ತಪ್ಪಿಕೊಂಡ್ರು, ನೀವು ಬಂದಿದ್ದು ಖುಷಿ ಆಯಿತು ಅಂತ ಹೇಳಿದ್ರು. ಮೀಡಿಯಲ್ಲಿ ಹೇಳಿದ್ರು ನಮ್ಮ ಚಿಂಗಾರಿ ಮಹಾದೇವ್ ಬಂದಿದ್ದಾರೆ ಥ್ಯಾಂಕ್ಸ್ ಅಂತ ಹೇಳಿದ್ರು. ಅವಾಗ ಪರಿಚಯ ಆಗಿದ್ದು. ತಿರ್ಗಿ ಇನ್ನೊಂದು ಮತ್ತೆ ಅವಾಗ ಸೇರಿದ್ದು, ಮತ್ತೆ ಎಲ್ಲಿ ಸಿಕ್ಕಿದ್ರು ಅಲ್ಲೋ ಅಂತ. ಸಿನಿಮಾ ಮಾಡುವಂತ ಆಲೋಚನೆ ಏನಾದ್ರು ಇತ್ತಾ ಸರ್ ಮತ್ತೆ? ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ. ಸೊ ಅವತ್ತಿನ ಕಾಲಕ್ಕೆ ಆ ಸಿನಿಮಾಗೆ ಏನ್ ಬೇಕು, ಸೊ ಅದ್ಭುತವಾದಂತಹ ಒಂದು ಮೇಕಿಂಗ್ ಇತ್ತು, ಒಂದು ಒಳ್ಳೆ ಬಜೆಟ್ ಹಾಕಿ ಸಿನಿಮಾ ಮಾಡಿದ್ರಿ. ಹೊಸ ನಿರ್ಮಾಪಕರಾದ್ರೂ ಹೊಸಬ್ರು ಅನ್ಸ್ಕೊಳ್ತಾರ ಇರಲಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ರಿ ಸರ್. ಆ್ಯಕ್ಚುಲಿ ನಿಮ್ಗೆ ಹೇಳಿದ್ರೆ ಇನ್ನೊಂದು ಆಶ್ಚರ್ಯ ಆಗುತ್ತೆ. ನನಗೆಲ್ಲ ಗಾಂಧಿ ನಡೆದ್ರೆ ಹೇಳೋರು, ಈ ದರ್ಶನ್ ಬಜೆಟ್ 5.5 ಕೋಟಿ, ನೀನೇನು ಇಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ಯಾ ಅಷ್ಟೇ ನೀನು, ಹಾಗೆ ಹೀಗೆ ಅಂತ ಇದ್ರು. ನನಗೆ ಅವಾಗ ಏನು ಗೊತ್ತಿಲ್ಲ, ಸುಮ್ಮನೆ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದೋ. ನಮಗೆ ಇಷ್ಟು ಬಡ್ಜೆಟ್, ಇಷ್ಟು ರಿಕವರಿ ಅವೆಲ್ಲ ಏನೂ ಗೊತ್ತಿಲ್ಲ. ಪಾಪ ಪ್ರಸಾದ್ ಬಂದರು, ಔಟ್ರೇಟು ಸಿನಿಮಾ ತೊಗೊಂಡ್ರು, ಆಯಿತು. ಅದರಿಂದ ನನಗೇನು ಇದು ಅನಿಸ್ಲಿಲ್ಲ, ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಆಮೇಲೆ ಆ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಬ್ಯಾಕ್ ಬೋನ್ ಆಗಿ ಸುರೇಶ್ ಕೊಟ್ಟರು ಜೊತೆಲಿದ್ದರು. ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ನನಗೆ ಅದು ಇದು ಹೇಳೋದು, ಇನ್ನೊಂದು ಸ್ಯಾಟಲೈಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದೆಲ್ಲ ಮಾಡಿದ್ರು. ಅದರಿಂದ ನನಗೆ ಅಷ್ಟೊಂದು ಇದಾಗಲಿಲ್ಲ, ಕಷ್ಟ ಆಗಲಿಲ್ಲ. ಸೊ ದೊಡ್ಡ ಬಜೆಟ್ ಅಲ್ಲಿ ಮಾಡಿದ್ರಿ ಅಂದ್ರಿ, ಒಬ್ಬ ನಿರ್ಮಾಪಕನಾಗಿ ಖುಷಿ ಆಗಿದ್ರ ಸರ್ ಆ ಸಿನಿಮಾ ಮುಗಿದ ನಂತರ, ರಿಲೀಸ್ ಆದ ನಂತರ? ಸಿನಿಮಾ ರಿಲೀಸ್ ಟೈಮಲ್ಲಿ ಮನ್ಸಿಗೆ ತುಂಬ ನೋವಾಯಿತು. ಯಾಕಂದರೆ ಆಗ ಇವ್ರಿಗೂ ನಮಗೂ ಕಾಂಟ್ರವರ್ಸಿ ಶುರು ಆಯಿತು ಈ ಪಬ್ಲಿಸಿಟಿ ಬಗ್ಗೆ. ಆವಾಗ ನನಗೇನೇ ದುಡ್ಡು ಬಂದಿದ್ರು ಸ್ವಲ್ಪ ನನಗೆ ಅಷ್ಟು ಮನಃಶಾಂತಿ ಇರಲಿಲ್ಲ. ಏನು ಇಷ್ಟು ಕ್ಲೋಸ್ ಆಗಿದ್ವಲ್ಲ, ಈ ಥರ ಆಯ್ತಲ್ಲ ಅಂತ. ಯಾರೇ ಹೇಳಿದ್ರು ನಮ್ಮನ್ನು ಕರೆದು ಕೇಳ್ಬೋದಾಯಿತು ಇವರು ಅಂತ. ದುಡುಕು ಸ್ವಭಾವ ನಾನು ಹೇಳೋದು. ಇವರು ಯಾರೇ ಏನು ಹೇಳಿದ್ರು ಟಿಗರ್ ಆಗ್ತಾರಲ್ಲ, ನಾನು ಅಷ್ಟೇ, ನೀವು ಅಷ್ಟೇ, ಯಾರೇ ಆಗಲಿ, ಯಾರಾದರೂ ಒಂದು ಹೇಳಿದ್ರೆ ನಾವು ಯೋಚನೆ ಮಾಡಬೇಕು. ನಾವು ಹಿಂಗೆ ಮಾಡಿದ್ರೆ, ಹಿಂಗೆ ಮಾತಾಡಿದ್ರೆ ಇದು ಸರಿ ಹೋಗುತ್ತಾ ಅನ್ನೋದನ್ನ ಯೋಚನೆ ಮಾಡಬೇಕು. ತಪ್ಪೋ ಸರಿನೋ ಅಂತ ಯೋಚನೆ ಮಾಡಬೇಕು. ಅದು ಯೋಚನೆ ಮಾಡಿದ್ರೆ ಸುಮ್ಮನೆ ಟಿಗರ್ ಆದರೆ ಇವಾಗ ನಡೆದಿದ್ದೆಲ್ಲ ಅದೇ ಥರ ಆಗುತ್ತೆ. ಇವಾಗ ಅವನು ಮೆಸೇಜು ಕಳಿಸಿರ್ಬೇಕಾದ್ರೆ ಇವ್ರಿಗಿರೋ ಲೆವೆಲ್ಗೆ, ಇವ್ರಿಗಿರೋ ಒಂದು ಇದಕ್ಕೆ, ಅಲ್ಲಿ ದುರ್ಗಕ್ಕೆ ಫೋನ್ ಮಾಡಿ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ನೋಡಿ ಸರ್ ಈ ಥರ ಮಾಡ್ತಾ ಇದ್ದಾನೆ, ಸ್ವಲ್ಪ ಕರೆದಿ ಅವನಿಗೆ ಬುದ್ಧಿ ಹೇಳಿ ಅಂತ ಹೇಳಿದರೆ ಆ ಫ್ಯಾಮಿಲಿನೂ ಉಳಿದಿರೋದು, ಇವರು ಉಳಿದಿರೋರು, ಇವ್ರಿಗೂ ಒಂದು ಒಳ್ಳೇದಾಗಿರೋದು. ಅದು ಆ ಟೈಮು ಸಂದರ್ಭ ಬಂತು. ಆ ಟೈಮಲ್ಲಿ ಸಂದರ್ಭದಲ್ಲಿ ಯಾರಾದರೂ 7 ಜನ ಫ್ರೆಂಡ್ಸಲ್ಲಿ ಯಾರಾದರೂ ಒಬ್ಬ ಒಳ್ಳೆಯವನಿದ್ದೆ ತಡೆದಿದ್ರೆ ಇವತ್ತು ಈ ಥರ ಆಗ್ತಾನೆ ಇರಲಿಲ್ಲ. ದುಡ್ಡು ಬಂದರೂ ಕೂಡ ನನಗೆ ಆ ಸಂದರ್ಭದಲ್ಲಿ ತೃಪ್ತಿ ಇರಲಿಲ್ಲ, ಮನೆಗೆ ನೆಮ್ಮದಿ ಇರಲಿಲ್ಲ ಅಂತಂದ್ರಿ. ಏನು ಹೇಳಿದ್ರು ಸರ್ ಹಂಗಾರೆ ದರ್ಶನ್ ಅವರ ಸಮಯದಲ್ಲಿ ನಿಮಗೆ ಪಬ್ಲಿಸಿಟಿ ವಿಚಾರವಾಗಿ? ಏನು ಜಗಳ ಆಡಿದ್ರ? ಬರೀ ಮಾತನ್ನೆಲ್ಲ ಫೋನಲ್ಲಿ ಮಾತಾಡಿದ್ರ, ನೀರು ಕೂತು ಜಗಳ ಆಡಿದ್ರ? ಫೋನಲ್ಲಿ ಮಾತಾಡಿದ್ರು. ಈಗ ಅದು ಸಂದರ್ಭ ಅಲ್ಲ. ಯಾಕಂದರೆ ಒಬ್ಬ ಮನುಷ್ಯ ಈ ಒಂದು ಸ್ಥಿತಿಲಿದ್ದಾಗ, ಅದು ಒಂದು ಗಾದೆ ಇದೆಯಲ್ಲ, ಕೆಳಗಡೆ ಬಿದ್ದಾಗ ಆಳಗೊಂದು ಕಲ್ಲು ಅಂತ, ಅದು ಬೇಡ ಅಂತ ನನ್ನ ಭಾವನೆ. ಈಗಾದರೂ ಸಮಯನೇ ಅಲ್ಲ ಇವಾಗ ಮಾತಾಡೋದು. ಏನಪ್ಪ ಅಂತ ಹೇಳಿದ್ರೆ, ಇವಾಗ ತನಿಖೆ ನಡೀತಾ ಇರ್ಬೇಕಾದ್ರೆ ಆ ತನಿಖೆ ಮುಗಿಯೋವರೆಗೂ ನಾವು ಯಾರು ತಪ್ಪಿಸ್ತರೋ ಅಂತ ಹೇಳೋಕ್ಕೆ ನಮಗೆ ರೈಟ್ಸ್ ಇಲ್ಲ. ಅದರಿಂದ ನಾನು ಏನು ಹೇಳೋದು ಅಂದರೆ, ಇವ್ರು ಮಾಡಿಲ್ಲ ಅಂತ ಅದರಿಂದ ಇವರು ಆಚೆ ಬರಲಿ ಅನ್ನೋದೇ ನನ್ನ ಬಯಕೆ. ಚಿಂಗಾರಿ ಸಂದರ್ಭದಲ್ಲಿ ನೋಡಿದಂಥ ಆ ದರ್ಶನ್ಗೂ ಇವತ್ತು ತಪ್ಪಿತಸ್ಥನ ಸ್ಥಾನದಲ್ಲಿ ನಿಂತಿರುವಂತಹ ದರ್ಶನ್ ಅವ್ರು ನೋಡಿದಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಚಿಂಗಾರಿ ಸಿನಿಮಾ ನೀವು ನೋಡಿರ್ಬೋದಲ್ಲ. ಚಿಂಗಾರಿ ಸಿನಿಮಾದಲ್ಲಿ ದರ್ಶನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆ ಟೈಟಲ್ ಸಾಂಗ್ ಒಂದರಲ್ಲಿ ನನಗನ್ಸುತ್ತೆ ಇಲ್ಲಿವರೆಗೂ ಇಷ್ಟು ಸಿನಿಮಾದಲ್ಲಿ ಚಿಂಗಾರಿ ಲಾಲಿಯಾಡು
ನಾನು ಯಾವಾಗೂ ಲಾಲಿ ಹಾಡು ನೋಡಿದಾಗ, ನಾನು ಅವಾಗ ಇನ್ನೂ ಪ್ರೊಡ್ಯೂಸರ್ ಆಗಿರಲಿಲ್ಲ, ಲಾಲಿ ಹಾಡು ನೋಡಿದಾಗ ಈ ಲಾಲಿ ಹಾಡು ದರ್ಶನ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದು ಒಂದು ಆಮೇಲೆ ಲಂಕೇಶ್ ಪತ್ರಿಕೆಯಲ್ಲಿ ಅದಾದ್ಮೇಲೆ ನನ್ನ ಸಿನಿಮಾ ಚಿಂಗಾರಿನಲ್ಲಿ. ಇವತ್ತು ಕೆಲವು ಸ್ಟಿಲ್ಸ್ ಎಲ್ಲ ನೋಡ್ತಾ ಇದ್ರೆ ಅದರದ್ದು ಖುಷಿ ಆಗುತ್ತೆ. ಅದ್ರ ಸಖತ್ ತುಂಬ ಚೆನ್ನಾಗಿ ಟೈಟಲ್ಸ್ ಆಗಲಂತೂ ತುಂಬ ಅದರಲ್ಲೂ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ದರ್ಶನ್ ಅವ್ರು ನೋಡೋದಕ್ಕೆ ಏನು ಅನ್ಸುತ್ತೆ ಸರ್ ನಿಮಗೆ? ಈ ಪರಿಸ್ಥಿತಿಯಲ್ಲಿ ನಾವು ಏನು ಮಾತಾಡೋ ಸ್ಥಿತಿಲಿಲ್ಲ. ಯಾಕಂದರೆ ನಾವು ಏನಪ್ಪ ಕೇಳ್ಕೊಳ್ಳೋ ದೇವ್ರನ್ನ, ಅವ್ರು ಮಾಡಿಲ್ಲ ಅನ್ನೋ ಒಂದು ಇದರಿಂದ ಆಚೆ ಬರಲಿ ಅಂತ ಹೇಳೋದು. ಇವಾಗ ಅವ್ರು ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು, ಆ ಸಹನ ಆ ಹೆಣ್ಮಗಳಿಗೆ. ಯಾಕಂದರೆ ಅವಳು ಹೊಟ್ಟೆಲಿರೋ 3 ತಿಂಗಳ ಮಗು, ಅದು ಪ್ರಪಂಚನೇ ನೋಡಿಲ್ಲ. ಆಮೇಲೆ ತಾಯಿ ಒಬ್ಬನೇ ಮಗ, ಆ ತಂದೆ ತಾಯಿ, ಇವೆಲ್ಲ ನೋಡಿದಾಗ ಇವರು ಮಾಡಿದರೆ ಅದು ನಾವು ಏನು ಮಾಡೋಕ್ಕಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅವ್ರಿಗೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಲೇಬೇಕು. 10 ವರ್ಷ ಅಂತಂದ್ರೆ 10 ವರ್ಷಗಳಿಂದ ಪವಿತ್ರ ಗೌಡ ಜೊತೆ ಸಂಪರ್ಕದಲ್ಲಿದ್ದಾರೆ ದರ್ಶನ್ ಅನ್ನುವಂಥ ವಿಚಾರ ಇದೆ ಸರ್. ಚಿಂಗಾರಿ ಸೆಟ್ ಸಮಯದಲ್ಲಿ ಏನಾದರೂ ಪವಿತ್ರ ಗೌಡ ಬರೋದು ಹೋಗೋದು ಆ ಥರದ್ದು ಏನಾದರೂ ನಿಮ್ಮ ಗಮನಕ್ಕಿತ್ತ ಸರ್? ಟು ಬಿ ಫ್ರ್ಯಾಂಕ್ ಹೇಳ್ಬೇಕಾದ್ರೆ ನಾನು ಪವಿತ್ರ ಗೌಡ ವಿಷಯ ಬಂದ್ಬಿಟ್ಟು ಇವಾಗ ನಿಮ್ಮ ಮೀಡಿಯಾದಲ್ಲಿ ನೋಡಿರೋದು ಬಿಟ್ಟರೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ನಮ್ಮ ಸಿನಿಮಾ ಮಾಡಬೇಕಾದ್ರೆ ಈ ಪವಿತ್ರ ಗೌಡ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇತ್ತೀಚೆಗೆ ನಾನು ಕೇಳ್ತಾ ಇರೋದು. ಇವಾಗ ಇನ್ನೂ ಈ ಒಂದು ಇನ್ಸಿಡೆಂಟ್ ನಡೆದ್ಮೇಲೆ ಪವಿತ್ರ ಗೌಡ ಫ್ರೇಮಿಗೆ ಬಂದಿರೋದು. ಏನ್ ಹೇಳ್ತೀರಿ ಸರ್? ಒಂದು ಹೆಣ್ಣಿನಿಂದ ದರ್ಶನ್ ಅವರು ಈ ತರ ಮಾಡ್ಕೊಂಡ್ರು, ಹೆಣ್ಣಿಂದಲೇ ನಾಕ ಹೆಣ್ಣಿಂದಲೇ ನರಕ ಅನ್ನುವಂತ ಮಾತನ್ನ ಪ್ರೂವ್ ಮಾಡ್ಕೊಬಿಟ್ರು ಅಂತ ಹೇಳ್ತಿದ್ದಾರೆ. ನಿಮ್ಮ ನಾಯಕನ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಲ್ಲ, ನಾನು ನನ್ನ ನಾಯಕನ ಬಗ್ಗೆ ಹೇಳೋಕ್ಕಿಂತ ಯಾರೇ ಹೆಣ್ಣಾಗಿರಲಿ, ಒಬ್ಬನಿಗೊಂದು ಹೆಂಡತಿ ಇದ್ದಾಳೆ ಅಂದಾಗ ಇವಳು ಆ ಮನೆಗೆ ಪ್ರವೇಶ ಮಾಡಿದ್ದು ತಪ್ಪು. ಪ್ರತಿಯೊಂದು ಹೆಣ್ಣಿಗೂ ಅದನ್ನು ಯಾವ ಹೆಣ್ಣು ಸಹಿಸಲ್ಲ. ಇವಳು ಒಬ್ಳು ಹೆಣ್ಣಲ್ವಾ, ಆ ಮನೆಗೆ ಪ್ರವೇಶ ಮಾಡಿದ್ದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸರ್, ದರ್ಶನ್ ಅವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನಾರು ಒಬ್ಬ ಹಿರಿಯರಿದ್ದೀರಿ, ನೀವು ಕೂಡ ಒಂದು ಸಲಹೆ ಅಂತ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್? ದರ್ಶನ್ ಅವರು ಈ ತಪ್ಪು ಮಾಡಿದರೆ ಅವರು ಅಲ್ಲಿಂದ ಇದರಿಂದ ಕಪ್ಪು ಚುಕ್ಕೆಯಿಂದ ಹೊರಗಡೆ ಬಂದಾದ್ಮೇಲೆ ಅವರು ನಾನು ನೋಡಿದ ಆ ದರ್ಶನ್ ಮತ್ತೆ ಹಾಗೇ ಆಗಲಿ ಅನ್ನೋದು ಬಯಸ್ತೀನಿ ಅಷ್ಟೇ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕರಾದಂತಹ ಚಿಂಗಾರಿ ಮಹಾದೇವ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.